ಧರ್ಮಸ್ಥಳದಲ್ಲಿ ಅನಾಮಿಕ ಶವಗಳನ್ನು ಹೂತಿಟ್ಟ ಆರೋಪಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ಯಾವ ರೀತಿಯಾದಂತಹ ಒಂದು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಆ 15 ಪಾಯಿಂಟ್ಗಳಲ್ಲಿ ಈಗ ಅದರ ಜೊತೆಗೆ ಆ ಅನಾಮಿಕ ದೂರುದಾರನ ಆ ದಿನಗಳ ಬಗ್ಗೆ ಕೂಡ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸಿದ್ದಾರೆ. ಆತ ಕೊಟ್ಟಿರುವಂತಹ ಹೇಳಿಕೆಯನ್ನ ಕೂಲಂಕುಷವಾಗಿ ಎಸ್ಐಟಿ ಅಧಿಕಾರಿಗಳು ಪರಿಶೀಲಿಸಿದ್ದಾರೆ. ಇನ್ನು ದೂರುದಾರನ ಜೊತೆಗೆ ಕೆಲಸ ಮಾಡಿದ್ದವರ ಪತ್ತೆ ಕಾರ್ಯಾಚರಣೆ ಕೂಡ ಆಗ ಎಸ್ಐಟಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅಂದರೆ ಆತನ ಜೊತೆಗೆ 1995ರಿಂದ 2014ರವರೆಗೆ ಸಫಾಯಿ ಕರ್ಮಚಾರಿ ಕೆಲಸಗಳನ್ನ ಮಾಡಿದ್ರಲ್ಲ ಅವರೆಲ್ಲರನ್ನೂ ಕೂಡ ಈಗ ಪತ್ತೆ ಹಚ್ಚಿ ಎಸ್ಐಟಿ ಅಧಿಕಾರಿಗಳು ಕರೆತಂದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಅಂದರೆ ಈತನ ಬ್ಯಾಕ್ ಗ್ರೌಂಡ್ ಯಾವ ಥರ ಇತ್ತು, ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಒಂದು ಮನಸ್ಥಿತಿಯನ್ನ ಈತ ಹೊಂದಿದ್ದ, ಈತನ ಒಂದು ಮೆಂಟಾಲಿಟಿ ಯಾವ ಥರ ಇತ್ತು, ಸೊ ಎಲ್ಲದರ ಕುರಿತಾಗಿ ಕೂಲಂಕುಷವಾಗಿ ಆತ ಏನೇನು ಹೇಳಿಕೆಯನ್ನು ಕೊಟ್ಟಿದ್ದಾನೋ ಎಸ್ಐಟಿ ಅಧಿಕಾರಿಗಳ ಮುಂದೆ ಆ ಹೇಳಿಕೆಯನ್ನ ಇಂಚಿಂಚು ಕೂಡ ಎಸ್ಐಟಿ ಅಧಿಕಾರಿಗಳು ಈಗ ಪರಿಶೀಲಿಸ್ತಾ ಇದ್ದಾರೆ. ಈತ ಹೇಳಿದ್ನಲ್ಲ, ನಾನು ಅಲ್ಲಿ ಕೆಲಸ ಮಾಡ್ತಾ ಇದ್ದೆ, ಸಫಾಯಿ ಕರ್ಮಚಾರಿಯಾಗಿದ್ದೆ, ನೇತ್ರಾವತಿ ತಟದಲ್ಲಿ ನಾನು ಕ್ಲೀನ್ ಮಾಡ್ತಾ ಇದ್ದೆ, ಅದರ ಜೊತೆಗೆ ಈ ಕೆಲಸವನ್ನು ನನಗೆ ವಹಿಸಲಾಗಿತ್ತು. ಏನು ಕೆಲಸ? ಈ ರೀತಿಯಾಗಿ ಅನಾಮಿಕ ಶವಗಳನ್ನು ಹೂಳುವಂಥ ಕೆಲಸವನ್ನು ನನಗೆ ಅಲ್ಲಿ ಆ ಜವಾಬ್ದಾರಿಯನ್ನು ನೀಡಲಾಗಿತ್ತು, ಅದನ್ನು ನಾನು ಮಾಡಿದ್ದೇನೆ ಅಂತ ಹೇಳಿ ಅದರ ಬೆನ್ನಲ್ಲೇ 15 ಪಾಯಿಂಟ್ಗಳನ್ನು ಈತ ಗುರುತು ಮಾಡಿದ್ದ. ಈಗ ಈತನ ಬ್ಯಾಕ್ಗ್ರೌಂಡ್ ಬಗ್ಗೆ ಎಸ್ಐಟಿ ಅಧಿಕಾರಿಗಳು ಸ್ಟಡಿ ಮಾಡ್ತಾ ಇದ್ದಾರೆ. ಈತನ ಜೊತೆಗೆ ಯಾರ್ಯಾರು ಕೆಲಸ ಮಾಡ್ತಿದ್ರಲ್ಲ 1995ರಿಂದ 2014ರವರೆಗೂ ಆತ ಹೇಳಿರೋ ಪ್ರಕಾರ, ಸೊ ಆ ಒಂದು ಟೈಮ್ ಫ್ರೇಮ್ನಲ್ಲಿ ಈತನ ಜೊತೆಗೆ ಕೆಲಸ ಮಾಡ್ತಾ ಇದ್ದಂಥ ಬೇರೆ ಸಫಾಯಿ ಕರ್ಮಚಾರಿಗಳು ಈಗ ತಮಿಳುನಾಡು ಬೇರೆ ಕಡೆ ಅವರು ಚದರಿ ಹೋಗಿದ್ದಾರೆ. ಅವರೆಲ್ಲರನ್ನೂ ಕೂಡ ಒಟ್ಟಾಗಿ ಕರೆತಂದು ವಿಚಾರಣೆಯನ್ನು ಎಸ್ಐಟಿ ಅಧಿಕಾರಿಗಳು ಈಗ ಮಾಡ್ತಾ ಇದ್ದಾರೆ. ಈತನ ಬ್ಯಾಕ್ಗ್ರೌಂಡ್ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಈತನ ಪೂರ್ವಾಪರವನ್ನು ಕಲೆ ಹಾಕುವಂಥ ಕೆಲಸವನ್ನು ಎಸ್ಐಟಿ ಅಧಿಕಾರಿಗಳು ಮಾಡಿದ್ದಾರೆ. ಹಾಗಿದ್ರೆ ಯಾವ ನಿಟ್ಟಿನಲ್ಲಿ ಈ ಎಲ್ಲ ಕಾರ್ಯಾಚರಣೆಯನ್ನು ಅದರ ಜೊತೆಗೆ ಈತನ ಬ್ಯಾಕ್ಗ್ರೌಂಡನ್ನು ಸ್ಟಡಿ ಮಾಡೋದಕ್ಕೆ ಹೊರಟಿದ್ದಾರೆ ಕಿರಣ್? ರಾಹುಲ್, ಈಗ ಈ ಸ್ಥಳ ಪರಿಶೋಧನೆ ಒಂದ್ ಕಡೆ ಆಗ್ತಾ ಇದ್ರೆ, ಎಸ್ಐಟಿ ತಂಡ ದೂರುದಾರರನ್ನ ಕರ್ಕೊಂಡು ಹೋಗಿ ಸ್ಥಳ ಪರಿಶೋಧನೆ ಒಂದ್ ಕಡೆ ಮಾಡ್ತಾ ಇದ್ರೆ, ಇನ್ನೊಂದು ತಂಡ ಆತನ ಬ್ಯಾಕ್ ಗ್ರೌಂಡ್ ಅನ್ನ ಚೆಕ್ ಮಾಡ್ತಾ ಇದೆ. ಆತ 1995ರಿಂದ 2014ರವರೆಗೆ ಇಲ್ಲಿ ಕೆಲಸ ಮಾಡ್ತಾ ಇದ್ದ, ಸಫಾಯಿ ಕರ್ಮಚಾರಿಯಾಗಿ ಕೆಲಸ ಮಾಡ್ತಿದ್ದ. ಆ ಸಂದರ್ಭದಲ್ಲಿ ನೂರಾರು ಶವಗಳನ್ನ ಆತ ಹೂತಿಟ್ಟಿದ್ದೇನೆ, ರಹಸ್ಯವಾಗಿ ಹೂತಿಟ್ಟಿದ್ದೇನೆ ಅಂತ ಆತ ಹೇಳಿಕೆ ನೀಡಿದ್ದ. ಈ ಹಿನ್ನೆಲೆಯಲ್ಲಿ ತನಿಖೆ ಒಂದ್ ಕಡೆಯಿಂದ ಸ್ಥಳ ಪರಿಶೋಧನೆ ಒಂದ್ ಕಡೆ ಆದ್ರೆ, ಆತನೊಟ್ಟಿಗೆ ಯಾರೆಲ್ಲ ಕೆಲಸ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಅನ್ನೋದನ್ನ ಈಗ ಎಸ್ಐಟಿ ಅಧಿಕಾರಿಗಳು ಬೆನ್ಬಿದ್ದಿರುವಂತದ್ದು. ಅವರನ್ನ ಐಡೆಂಟಿಫೈ ಮಾಡಿ, ಯಾಕಂದ್ರೆ ಈಗಾಗಲೇ ಗ್ರಾಮ ಪಂಚಾಯತಿಯಿಂದ ಧರ್ಮಸ್ಥಳ ಗ್ರಾಮ ಪಂಚಾಯತಿಯಿಂದ ಹಲವಾರು ಕಡತಗಳನ್ನ ಎಸ್ಐಟಿ ಅಧಿಕಾರಿಗಳು ತಮ್ಮ ವಶಕ್ಕೆ ತಗೊಂಡಿದ್ರು. ಅದರಲ್ಲಿ 1995ರಿಂದ 2014ರವರೆಗೆ ಯಾರೆಲ್ಲ ಸಫಾಯಿ ಕರ್ಮಚಾರಿಯಾಗಿ ಕೆಲಸ ಮಾಡಿದ್ದಾರೆ ಅವರ ಲೀಸ್ಟ್ ಅನ್ನು ತೆಗೆದು ಅವ್ರು ಎಲ್ಲಿದ್ದಾರೆ ಅನ್ನೋದನ್ನ ಹುಡುಕಿ ಅವರನ್ನ ಬರ್ಲಿಕ್ಕೆ ಹೇಳಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಈಗಾಗಲೇ ಆತನೊಟ್ಟಿಗೆ ಕೆಲಸ ಮಾಡ್ತಾ ಇದ್ದಂತ 5 ಜನರನ್ನ ವಿಚಾರಣೆ ಮಾಡಿದ್ದಾರೆ. ತಮಿಳುನಾಡಿನಿಂದ ಹಾಗೆ ಇತರ ಭಾಗಗಳಿಂದ ಅವರನ್ನ ಕರೆಸಿ ವಿಚಾರಣೆ ಮಾಡಿರುವಂತದ್ದು. ವಿಚಾರಣೆ ಮಾಡಿ ಅವರ ಏನ್ ಹೇಳಿಕೆ ಇದೆ ಅದನ್ನು ಕೂಡ ದಾಖಲೆ ಮಾಡಿದ್ದಾರೆ. ಆತ ಆ ಸಂದರ್ಭದಲ್ಲಿ ಏನ್ ಕೆಲಸ ಮಾಡ್ತಾ ಇದ್ದ, ಏನೆಲ್ಲ ಎಲ್ಲೆಲ್ಲಿ ಹೋಗ್ತಾ ಇದ್ದ ಅನ್ನೋದನ್ನ ಅವರಿಂದ ತಿಳ್ಕೊಂಡಿರುವಂತದ್ದು. ಹಾಗೇನೆ ಇವರು ಏನ್ ಕೆಲಸ ಮಾಡ್ತಾ ಇದ್ರು, ಇವ್ರಿಗೆ ಎಷ್ಟು ಸಂಬಳ ಸಿಗ್ತಾ ಇತ್ತು, ಏನೆಲ್ಲ ಕೆಲಸ ಮಾಡಿದ್ದಾರೆ, ಅವರು ಕೂಡ ಹಣಗಳನ್ನ ಏನಾದ್ರೂ ಹೂತಾಕುವಂತ ಕೆಲಸ ಮಾಡಿದ್ದಾರ ಅನ್ನೋದನ್ನ ಚೆಕ್ ಮಾಡ್ತಾ ಇದ್ದಾರೆ. ರಾಹುಲ್. ರೈಟ್ ಕಿರಣ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಸೊ ಈಗ ಈ ಅನಾಮಿಕ ದೂರುದಾರ ಪಾಯಿಂಟ್ ಮಾಡಿರುವಂಥ ಅಂದರೆ ಮಾರ್ಕ್ ಆಗಿರುವಂಥ 15 ಜಾಗಗಳ ಪರಿಶೋಧನೆ ನಡೀತಾ ಇದೆ, ಉತ್ಖನನ ಪ್ರಕ್ರಿಯೆ ನಡೀತಾ ಇದೆ. ಅದರ ಜೊತೆಗೆ ಎಸ್ಐಟಿ ಅಧಿಕಾರಿಗಳು ಪ್ಯಾರಲಿ ಈತನ ಬ್ಯಾಕ್ಗ್ರೌಂಡ್ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಅಂದರೆ ಅನಾಮಿಕ ದೂರುದಾರ 1995ರಿಂದ 2014ರವರೆಗೂ ಸಫಾಯಿ ಕರ್ಮಚಾರಿಯಾಗಿ ಧರ್ಮಸ್ಥಳದಲ್ಲಿ ಎಸ್ಪೆಷಲಿ ನೇತ್ರಾವತಿ ನದಿಯ ತಟದಲ್ಲಿ ಏನು ಕೆಲಸವನ್ನು ಮಾಡಿದ್ದ. ಸೊ ಈತನ ಬ್ಯಾಕ್ಗ್ರೌಂಡನ್ನು ಆ ಸಂದರ್ಭದಲ್ಲಿ ಈತನ ಜೊತೆ ಇದ್ದಂಥ ಈತನ ಸಹ ಸಫಾಯಿ ಕರ್ಮಚಾರಿಗಳನ್ನು ಈಗ ಬೇರೆ ಎಲ್ಲ ಕಡೆ ಚೆದ್ರು ಹೋಗಿದ್ದಾರೆ. ಈಗ ಸಿಗ್ತಿರುವಂಥ ಮಾಹಿತಿ ಪ್ರಕಾರ ತಮಿಳುನಾಡು ಸೇರಿದಂತೆ ಬೇರೆ ಕಡೆಯಿಂದ ಅವರೆಲ್ಲರನ್ನೂ ಕೂಡ ಕರೆಸಿ ಈತನ ಬ್ಯಾಚ್ ಮೇಟ್ಗಳನ್ನ ಕರೆಸಿ ಈಗ ಅಲ್ಲಿ ಪೊಲೀಸರು ತನಿಖೆಯನ್ನು ಮಾಡ್ತಿದ್ದಾರೆ. ಈತನ ಕುರಿತಾಗಿ ಅಂದರೆ ಈತನ ಜವಾಬ್ದಾರಿ ಏನಾಗಿತ್ತು, ಈತ ಯಾವ ರೀತಿಯಾದಂಥ ಕೆಲಸಗಳನ್ನ ಮಾಡ್ತಾ ಇದ್ದ, ಈ ರೀತಿಯಾಗಿ ಯಾವುದಾದ್ರೂ ಶವವನ್ನು ಹೂತಿಟ್ಟಂತಹ ಸಂದರ್ಭದಲ್ಲಿ ಆತ ಬಂದು ನಿಮ್ಮ ಹತ್ರ ಏನಾದರೂ ಹೇಳಿದ್ನಾ, ಥರ ಮಾಹಿತಿಯನ್ನು ಹಂಚ್ಕೊಂಡಿದ್ನಾ, ನಿಮಗೇನಾದರೂ ಇದ್ರ ಬಗ್ಗೆ ಸುಳಿವು ಸಿಕ್ಕಿತ್ತಾ, ಇದೆಲ್ಲದರ ಕುರಿತಾಗಿ ಜೊತೆಗೆ ಯಾವ ಮಟ್ಟಿಗೆ ಎಸ್ಐಟಿ ಅಧಿಕಾರಿಗಳು ಇನ್ ಡೆಪ್ತ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಅಂತಂದರೆ
ತಮಿಳುನಾಡಿನಿಂದ 5 ಜನರನ್ನ ಕರೆಸಿ ಅವರೇನು ಇನ್ವೆಸ್ಟಿಗೇಷನ್ ಅನ್ನು ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆಯಲ್ಲ, ಅಲ್ಲಿ ಅವರ ಒಂದು ಸಂಬಳದ ವಿಷಯ ಕೂಡ ಪ್ರಸ್ತಾಪ ಆಗಿದೆ. ಅಂದರೆ ಅಷ್ಟು ಡೀಪ್ ಆಗಿ ಇನ್ ಡೆಪ್ತ್ SIT ಅಧಿಕಾರಿಗಳು ಈ ಒಂದು ಪ್ರಕರಣವನ್ನು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಸೊ ಈತನ ಬ್ಯಾಕ್ಗ್ರೌಂಡನ್ನು ಈಗ ಕಲೆ ಹಾಕುವಂಥ ಕೆಲಸವನ್ನು, ಈತನ ಪೂರ್ವಾಪರವನ್ನು ಇನ್ವೆಸ್ಟಿಗೇಟ್ ಮಾಡುವಂಥ ಕೆಲಸವನ್ನು ಕೂಡ ಈಗ SIT ಅಧಿಕಾರಿಗಳು ಕೈಗೊಂಡಿರೋದು. ಅಂದರೆ ಯಾವ ರೀತಿಯಾದಂಥ ಒಂದು ಮನಸ್ಥಿತಿ ಈತನಿಗಿತ್ತು, ಈತನ ಮೈಂಡ್ಸೆಟ್ ಆಗ ಕೆಲಸ ಮಾಡ್ತಿರುವಂಥ ಸಂದರ್ಭದಲ್ಲಿ ಯಾವ ಥರ ಇತ್ತು, ಅದರ ಜೊತೆಗೆ ಈತನಿಗೆ ಯಾವೆಲ್ಲ ಜವಾಬ್ದಾರಿಗಳಿತ್ತು, ಇವಿಷ್ಟೇನಾ ಅಥವಾ ಬೇರೆ ಯಾವುದಾದ್ರೂ ಕೆಲಸ ಈತ ಮಾಡ್ತಿದ್ನಾ, ಅಥವಾ ಧರ್ಮಸ್ಥಳದಲ್ಲಿ ಇದ್ಕೊಂಡೇ ಬೇರೆಲ್ಲಾದರೂ ಹೋಗಿ ಆತ ಬೇರೆ ಕೆಲಸಗಳಲ್ಲಿ ತೊಡಗಿದ್ನಾ. ಸೊ ಈ ರೀತಿಯಾಗಿ ಪ್ರತಿಯೊಂದು ವಿಷಯವನ್ನು ಕೂಡ SIT ಅಧಿಕಾರಿಗಳು ಕಲೆ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ಸೊ ಇವತ್ತಿನ ಓವರ್ ಆಲ್ ಡೆವಲಪ್ಮೆಂಟ್ ಬಗ್ಗೆ ಡೀಟೇಲ್ಸನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿದ್ಯಾಶ್ರೀ ಈಗ ಫೋನಿನ ಸಂಪರ್ಕದಲ್ಲಿದ್ದಾರೆ. ವಿದ್ಯಾಶ್ರೀ, ಈಗ ಯಾವೆಲ್ಲ ಡೆವಲಪ್ಮೆಂಟ್ಸ್ ಆಯಿತು ಬೆಳಗ್ಗೆಯಿಂದ ಇಲ್ಲಿವರೆಗೂ, ಆ್ಯಂಡ್ ಈಗ ಆಪರೇಷನ್ ಸದ್ಯಕ್ಕೆ ಯಾವ ಹಂತದಲ್ಲಿದೆ, ಡೀಟೇಲ್ಸ್ ಕೊಡೋ ಹಾಗಿದ್ರೆ? ರಾಹುಲ್, ಬಾಕಿ ಉಳಿಸಿಕೊಂಡಿದ್ದಂತಹ ಸ್ಪಾಟ್ ನಂಬರ್ 13 ಅಲ್ಲಿ ಮಣ್ಣನ್ನು ಅಗೆಯುವಂತಹ ಕಾರ್ಯಾಚರಣೆ ಆಗತ್ತೆ ಅನ್ನುವಂತಹ ನಿರೀಕ್ಷೆ ಇತ್ತು. ಬಟ್ ಹಾಗಾಗಿಲ್ಲ. ಇವತ್ತು ವೆರಿ ಸರ್ಪ್ರೈಸಿಂಗ್ಲಿ ಮತ್ತೊಂದು ಹೊಸ ಸ್ಪಾಟ್ ನಲ್ಲಿ ಮಹಜರು ಕಾರ್ಯ ನಡೀತಾ ಇರೋದು. ಆ ಮಹಜರು ಕಾರ್ಯ ನಡೀತಾ ಇರೋದಲ್ಲಿ ಬೊಳಿಯಾರು ಗ್ರಾಮ, ಬೊಳಿಯಾರು ಅಡವಿ ಪ್ರದೇಶ. ಇದು ಕಲ್ಲೇರಿ ಗ್ರಾಮದಿಂದ ಹೆಚ್ಚು ಕಮ್ಮಿ 1 ಕಿಲೋಮೀಟರ್ ದೂರದಲ್ಲಿರುವಂತಹ ಜಾಗ. ಈ ಕಲ್ಲೇರಿ ಅನ್ನುವಂತಹ ಜಾಗ ಬಹುಶಃ ಆಗ್ಲೇ ನಮ್ಮ ಪ್ರತಿನಿಧಿ ಸ್ಪಾಟ್ ನಿಂದ ವರದಿಯನ್ನ ನೀಡ್ತಾ ಇದ್ರು, ಕಿರಣ್ ಹೇಳ್ತಾ ಇದ್ರು. ಈ ಕಲ್ಲೇರಿ ಅನ್ನುವಂತಹ ಜಾಗ ನಿಮಗೆ ನೆನಪಿರಬಹುದು ರಾಹುಲ್, ಇದು ದೂರುದಾರ ತನ್ನ ದೂರಿನಲ್ಲಿ ಉಲ್ಲೇಖ ಮಾಡಿರುವಂತಹ ಸ್ಥಳ. ಆತನನ್ನ ಬಹಳ ಕಾಡಿದಂತಹ ಪ್ರಕರಣ ಅದು. ಆತ ಹೇಳಿದ್ದೇನು, 2010ರಲ್ಲಿ ಓರ್ವ ಶಾಲಾ ಬಾಲಕಿ, 12ರಿಂದ 15 ವರ್ಷದ ಓರ್ವ ಶಾಲಾ ಬಾಲಕಿ, ಆಕೆ ಶಾಲಾ ಯೂನಿಫಾರ್ಮ್ ನ ಶರ್ಟ್ ಅನ್ನ ಹಾಕೊಂಡಿದ್ಲು. ಆಕೆಯ ಸ್ಕರ್ಟ್ ಇರ್ಲಿಲ್ಲ, ಜೊತೆಗೆ ಆಕೆಯ ಯಾವುದೇ ಒಳ ಉಡುಪು ಇರ್ಲಿಲ್ಲ. ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯ, ಅತ್ಯಾಚಾರ ನಡೆದಿತ್ತು. ನನ್ನ ಕಣ್ಣಿಗೆ ಕಾಣಿಸ್ತು. ಅದಕ್ಕೆ ಪೂರಕವಾದಂತಹ ಸಾಕ್ಷಿಗಳು ಆಕೆಯ ದೇಹದ ಮೇಲಿದ್ವು. ಮೇಲ್ವಿಚಾರಕರು ಆ ಬಾಲಕಿಯ ಶವವನ್ನ ನನಗೆ ಹೂತು ಹಾಕೋದಕ್ಕೆ ಹೇಳಿದ್ರು. ಹಾಗಾಗಿ ಕಲ್ಲೇರಿಯಿಂದ ಸುಮಾರು 500 ಮೀಟರ್ ದೂರದಲ್ಲಿರುವಂತಹ ಅರಣ್ಯದಲ್ಲಿ ಆಕೆಯ ಮೃತದೇಹವನ್ನ ನಾನು ಮಣ್ಣು ಮಾಡಿದೆ. ಆದ್ರೆ ಆ ಘಟನೆಯನ್ನ ನನಗೆ ಇವತ್ತಿಗೂ ಕೂಡ ಮರೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ಸನ್ನಿವೇಶ ನನಗೆ ಇವತ್ತಿಗೂ ಕೂಡ ಕಾಡ್ತಾ ಇದೆ ಅಂತ ಹೇಳಿ ದೂರುದಾರ ತಾನು ಪಶ್ಚಾತ್ತಾಪ ಪಟ್ಟು ಬರೆದಂತಹ ಕಂಪ್ಲೇಂಟ್, ಮಂಗಳೂರು SP ಅವರಿಗೆ ಬರೆದಂತಹ ಕಂಪ್ಲೇಂಟ್, ದಕ್ಷಿಣ ಕನ್ನಡ SPಗೆ ಅದ್ರಲ್ಲಿ ಉಲ್ಲೇಖ ಮಾಡಿದ. ಇವತ್ತು ಕಾರ್ಯಾಚರಣೆ ನಡೀತಾ ಇರುವಂತಹ ಸ್ಥಳ ಇದೆಯಲ್ಲ ರಾಹುಲ್, ಇದು ಅದೇ ಜಾಗ, ಅದೇ ಕಲ್ಲೇರಿ ಬಳಿಗೆ ಹೋಗಿರೋದು. ಇವತ್ತು SIT ಅಧಿಕಾರಿಗಳು ದೂರುದಾರನನ್ನ ಬಿಗಿ ಭದ್ರತೆಯಲ್ಲಿ ಅಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಸದ್ಯ ಕಾರ್ಯಾಚರಣೆ ಆಲ್ರೆಡಿ ಆರಂಭ ಆಗಿದೆ. ಮಣ್ಣನ್ನ ಅಗೆಯುವಂತಹ ಪ್ರಕ್ರಿಯೆ ನಡೀತಾ ಇದೆ. ಕಾರ್ಮಿಕರಿದ್ದಾರೆ, ಮಿನಿ JCBಯನ್ನ ಬಳಕೆ ಮಾಡಲಾಗ್ತಾ ಇದೆ. ಇದರ ಮಧ್ಯೆ ಉಪ್ಪಿನ ಮೂಟೆಯನ್ನ ತೆಗೆದುಕೊಂಡು ಹೋಗಿರೋದು ಅಲ್ಲಿ ಅಸ್ಥಿ ಪಂಜರ ಸಿಕ್ಕಿದೆ ಅನ್ನೋದಕ್ಕೆ ಪುಷ್ಟಿ ನೀಡ್ತಾ ಇದೆ. ಯಾಕಂದ್ರೆ ನಾವು ಮೊನ್ನೆ ಅಚಾನಕ್ಕಾಗಿ ಒಂದು ಸರ್ಪ್ರೈಸ್ ಸ್ಪಾಟ್ಗೆ ಬಂಗಗುಡ್ಡದ ಮೇಲ್ಭಾಗಕ್ಕೆ ದೂರುದಾರ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಕರ್ಕೊಂಡು ಹೋದಂತಹ ಸಂದರ್ಭದಲ್ಲೂ ಉಪ್ಪಿನ ಮೂಟೆಯನ್ನ ತರಿಸ್ಕೊಳ್ತಾರೆ. ಆ ನಂತರ ಅಲ್ಲಿ ಭೂಮಿಯ ಮೇಲ್ಭಾಗದಲ್ಲೇ ಹೆಚ್ಚಿನ ಪ್ರಮಾಣದಲ್ಲಿ ಮನುಷ್ಯನ ಮೂಳೆಗಳು ಪತ್ತೆಯಾಗಿತ್ತು, ತಲೆಬುರುಡೆ ಪತ್ತೆಯಾಗಿತ್ತು. ಹಾಗಾಗಿ ಇಲ್ಲೂ ಕೂಡ ಉಪ್ಪಿನ ಮೂಟೆಯನ್ನ ಅವ್ರು ಆಲ್ರೆಡಿ ತರಿಸ್ಕೊಂಡಿರೋದ್ರಿಂದ ಆ ಬೊಳಿಯಾರು ಅರಣ್ಯ ಪ್ರದೇಶಕ್ಕೆ ಮೂಳೆಗಳು ಸಿಕ್ಕಿರಬಹುದಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಹಾಗೇನಾದ್ರೂ ಆದ್ರೆ, ಜೊತೆಗೆ ಇದು ಅದೇ ಬಾಲಕಿಯನ್ನ ಹೂತಿಟ್ಟಂತಹ ಜಾಗ ಅಂತ ಹೇಳಿ ದೂರುದಾರ ಗುರುತಿಸುತ್ತೆ. ಆದ್ರೆ ಆ ಜಾಗದಲ್ಲೇ ಮಣ್ಣನ್ನ ಅಗಿತಾ ಇದ್ದಾರೆ ಅಂತಂದ್ರೆ ಬಹಳ ದೊಡ್ಡ ಮಟ್ಟದ ಬೆಳವಣಿಗೆ ಈ ಕೇಸ್ನಲ್ಲಿ ಇವತ್ತು ನಡೀತಾ ಇರೋದು. ಮುಂದಿನ ಹಂತದಲ್ಲಿ ಬಹುಶಃ ನಮಗೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಆ ಜಾಗದಲ್ಲಿ ನಿಜಕ್ಕೂ ಅಸ್ಥಿ ಪಂಜರದ ಕುರುಹುಗಳು ಅಥವಾ ಮೂಳೆಗಳು, ತಲೆಬುರುಡೆ ಏನಾದ್ರೂ ಸಿಕ್ಕಿದ್ಯಾ, ಅದೇ ಆ ಸ್ಪಾಟ್ ನಲ್ಲಿ ಕಾರ್ಯಾಚರಣೆಯನ್ನ ಮಾಡಿದಂತಹ ನಂತರದಲ್ಲಿ ಮತ್ತೆ ಅದೇ ಜಾಗದ ಸುತ್ತಮುತ್ತ ಬೇರೆ ಯಾವುದಾದ್ರೂ ಪ್ರದೇಶಗಳನ್ನ ಆ ದೂರುದಾರ ಗುರುತಿಸ್ತಾನ, ಅಲ್ಲಿ ಕಾರ್ಯಾಚರಣೆಯನ್ನ ಮುಂದುವರಿಸ್ತಾರಾ, ಇದು ಎಲ್ಲವೂ ಕೂಡ ಬಹುಶಃ ಸಂಜೆಯ ವೇಳೆಗೆ ಒಂದು ಕ್ಲಾರಿಟಿ ಸಿಗುವಂತಹ ಚಾನ್ಸಸ್ ಇದೆ ರಾಹುಲ್. ರೈಟ್ ವಿದ್ಯಾಶ್ರೀ, ಈಗ ಈತ ಹೊಸ ಜಾಗವನ್ನು ತೋರಿಸಿದ್ದಾನೆ, ಓಕೆ. ಅಕಸ್ಮಾತ್ ಅಲ್ಲಿ ಆತ ಹೇಳಿದಂತೆ ಕಳೆಬರ ಪತ್ತೆ ಆದರೆ ಓಕೆ. ಸೊ ಈ ಒಂದು ಪ್ರೋಸೆಸ್ ಎಲ್ಲಿವರೆಗೂ ಇರುತ್ತೆ ಅಂತಂದರೆ, ಪ್ರತಿದಿನ ಹೊಸ ಹೊಸ ಜಾಗವನ್ನು ತೋರಿಸಿದಂತಹ ಸಂದರ್ಭದಲ್ಲಿ ಈ ಪ್ರಕರಣದ ಒಂದು ವಿಸ್ತೀರ್ಣ ಏನಿದೆ ಅಥವಾ ಆ ಒಂದು ಎಲಾಬರೇಷನ್ ಇನ್ನಷ್ಟು ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತಲ್ವಾ? ಖಂಡಿತ ರಾಹುಲ್. ಯಾಕಂದ್ರೆ ದೂರುದಾರ ನಾವು ಗಮನಿಸಬೇಕು, ಆತ ಕೊಟ್ಟಂತಹ ದೂರಿನಲ್ಲಿ ಆತ ಮೆನ್ಷನ್ ಮಾಡಿದ್ದೇನು, 100 ಶವಗಳನ್ನ ಹೂತು ಹಾಕಲಾಗಿದೆ, ಖುದ್ದು ನಾನೇ ಅದ್ರಲ್ಲಿ ಭಾಗಿಯಾಗಿದ್ದೀನಿ ಮೇಲ್ವಿಚಾರಕರ ಸೂಚನೆಯ ಮೇರೆಗೆ ಅಂತ ಹೇಳಿ.
ಹಂಗಾಗಿ ಈಗ 13 ಸ್ಪಾಟ್ಗಳನ್ನ ಧರ್ಮಸ್ಥಳದ ನೇತ್ರಾವತಿ ಸ್ನಾನ ಘಟ್ಟದಲ್ಲಿ ಆಗಿದಂತಹ ಟೈಮ್ನಲ್ಲಿ ಅಲ್ಲಿ ಅಸ್ಥಿಪಂಜರ ಪತ್ತೆಯಾಗಿದ್ದು ಸ್ಪಾಟ್ ನಂಬರ್ 6ರಲ್ಲಿ ಮಾತ್ರ. ಮತ್ತೊಂದು ಭಾಗ ಅದು 14ನೇ ಸ್ಪಾಟ್, ಆ ಸ್ಪಾಟ್ ಅದು ಭೂಮಿಯ ಮೇಲ್ಭಾಗದಲ್ಲಿ ಪತ್ತೆಯಾಗಿತ್ತು. ಜೊತೆಗೆ ಅದರ ಬಗ್ಗೆ ಇರುವಂತಹ ಮಾಹಿತಿ ಏನು ಅಂದ್ರೆ ಅದು ಕೇವಲ 1-1.5 ವರ್ಷಗಳಷ್ಟು ಹಳೆಯದಾಗಿರ್ಬೋದು. ಓರ್ವ ಪುರುಷ ಹಾಗೆ ಓರ್ವ ಮಹಿಳೆಯ ಅಸ್ಥಿಪಂಜರಗಳು ಲಭ್ಯವಾಗಿದ್ದಾವೆ ಅನ್ನುವಂತಹ ವದಂತಿಗಳಿದ್ದಾವೆ. ಜೊತೆಗೆ ಅದು ನೇಣು ಬಿಗಿದ ರೀತಿಯಲ್ಲಿ ಅಲ್ಲಿ ಬಟ್ಟೆಯನ್ನ ಕೂಡ ಕಟ್ಟಿರುವಂತದ್ದು ಕಾಣಿಸಿದೆ ಅನ್ನುವಂತಹ ಮಾಹಿತಿ ಇದೆ. ಹಾಗಾಗಿ ಇಡೀ ಕೇಸ್ನಲ್ಲಿ ಒಂದು ಪ್ರಬಲವಾದಂತಹ ಒಂದು ಎವಿಡೆನ್ಸ್ ತರ ಕಾಣಿಸ್ತಾ ಇರೋದು 6ನೇ ಸ್ಪಾಟ್ ನಲ್ಲಿ ಸಿಕ್ಕಂತಹ ಮೂಳೆ ಮಾತ್ರ. ಅದು ಯಾರದ್ದು ಏನು ಅನ್ನೋದು ಅದು ತನಿಖೆಯ ಮುಂದುವರೆದಂತಹ ಭಾಗ. ಉಳಿದಂತೆ ಆ ಭಾಗದಲ್ಲಿ ಏನೂ ಕೂಡ ಪತ್ತೆಯಾಗಲಿಲ್ಲ. ಹಾಗಂತ SIT ಅಧಿಕಾರಿಗಳು ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸಲಿಲ್ಲ. ಇದು ಸಮಗ್ರವಾದಂತಹ ತನಿಖೆ ರಾಹುಲ್. SIT ಹೇಳಿದೆ ಸಮಗ್ರವಾಗಿ ನಾವು ತನಿಖೆ ಮಾಡ್ತೀವಿ ಅಂತ ಹೇಳಿ. ಅದು ನಿಷ್ಪಕ್ಷಪಾತವಾಗಬೇಕು, ಸಮಗ್ರವಾಗಿ ಆಗ್ಬೇಕು ಅಂದ್ರೆ ಜನರ ಮನಸ್ಸಿನಲ್ಲಿ ಯಾವುದೇ ಅನುಮಾನಗಳೂ ಕೂಡ ಇಲ್ಲದೆ ಇರೋ ರೀತಿ ತನಿಖೆ ನಡೀಬೇಕು. ಹಾಗಾಗಬೇಕು ಅಂದ್ರೆ ಆ ದೂರುದಾರ ತೋರಿಸುವಂತಹ ಜಾಗಗಳು ಏನಿದ್ದಾವೆ, ಆತ ಹೇಳುವಂತಹ ಸ್ಥಳಗಳು ಏನಿದ್ದಾವೆ, ಆ ಎಲ್ಲಾ ಸ್ಥಳಗಳಲ್ಲೂ ಮಹಜರು ಮಾಡುವಂತಹ ಜವಾಬ್ದಾರಿ SITಗೆ ಬಂದ್ಬಿಡುತ್ತೆ. ಹಾಗಾಗಿ ಈ ಕಾರ್ಯಾಚರಣೆ ಇವತ್ತು ನಡೆಯುತ್ತಲ್ಲ ಕಾರ್ಯಾಚರಣೆ, ಈಗ ಅಸ್ಥಿಪಂಜರ ಸಿಗುತ್ತೋ ಇಲ್ವೋ ಅದು ಬೇರೆ ಪ್ರಶ್ನೆ. ಸಿಕ್ಕಿದ್ರು ಸಿಗದೇ ಇದ್ರು ಈ ಮಹಜರು ಪ್ರಕ್ರಿಯೆ ಇಲ್ಲಿಗೆ ನಿಲ್ಲುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ದೂರುದಾರ ತೋರಿಸೋವರೆಗೂ ಕೂಡ SIT ಅಧಿಕಾರಿಗಳು ಬಹುಶಃ ಈ ಕಾರ್ಯಾಚರಣೆಯನ್ನ ಕಂಟಿನ್ಯೂ ಇಡಬೇಕಾಗತ್ತೆ. ನಾವು ಕೂಡ ಈ ಕೇಸಸ್ ಆರಂಭ ಆದ ನಂತರದಲ್ಲಿ ಹಲವು ಕಾನೂನು ತಜ್ಞರನ್ನ, ನಿವೃತ್ತ ಪೊಲೀಸ್ ಅಧಿಕಾರಿಗಳನ್ನ, ವಿಧಿವಿಜ್ಞಾನ ತಜ್ಞರನ್ನ ಮಾತನಾಡ್ತಿರ್ತೀವಿ. ಅವರೆಲ್ಲರೂ ಕೊಟ್ಟಿದ್ದು ಇದೇ ಒಪಿನಿಯನ್ ಅನ್ನ. ಯಾಕಂದ್ರೆ ಇದೊಂದು ಸಮಗ್ರವಾಗಿ ನಡೀತಾ ಇರುವಂತಹ ತನಿಖೆ. 13ರಲ್ಲಿ 10ರಲ್ಲಿ ಸಿಗ್ಲಿಲ್ಲ, 18ರಲ್ಲಿ ಸಿಗ್ಲಿಲ್ಲ, ಆ ಕಾರಣಕ್ಕಾಗಿ ಇದನ್ನ ಇಲ್ಲಿಗೆ ಸ್ಥಗಿತಗೊಳಿಸಬೇಕು ಅನ್ನುವಂತಹ ಡಿಸಿಷನ್ಗೆ SIT ಅಧಿಕಾರಿಗಳು ಬರೋದಕ್ಕೆ ಸಾಧ್ಯ ಇಲ್ಲ. ಆಗ ಅದು ಸಮಗ್ರ ತನಿಖೆ ಅಂತ ಹೇಳಿ ಕನ್ಸಿಡರ್ ಆಗೋದಿಲ್ಲ. ದೂರುದಾರ ಆ ಸ್ಪಾಟ್ಗಳನ್ನ ಆತ ಕಾನ್ಫಿಡೆಂಟ್ ಆಗಿ ಕೋರ್ಟ್ ಮುಂದೇನೆ ನ್ಯಾಯಾಧೀಶರ ಮುಂದೇನೆ ಆತ ಉಲ್ಲೇಖ ಮಾಡಿರೋದ್ರಿಂದ ಆ ಎಲ್ಲಾ ಸ್ಪಾಟ್ಗಳಲ್ಲೂ ಮಹಜರನ್ನ ನಡೆಸಲೇಬೇಕಾಗತ್ತೆ ರಾಹುಲ್. ರೈಟ್ ವಿದ್ಯಾಶ್ರೀ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.